ಹಾಯ್ ನಮಸ್ತೆ, ನಾನು ನಿಮ್ಮ ಆಶಾ. ನಾನು ವಾಯ್ಸ್ ಹೊಟ್ಟೋಗಿದೆ. ಆ್ಯಕ್ಚುಲಿ ನಮ್ಮ ಹೆಬ್ಬಗೋಡಿಯಲ್ಲಿ ಕರಗ, ತೋಗೂರಲ್ಲಿ ಕರಗ ಒಟ್ಟೊಟ್ಟಿಗೆ ಬಿದ್ದಿರೋದ್ರಿಂದ ವಾಯ್ಸೇ ಬರ್ತಾಯಿಲ್ಲ. ವಾಯ್ಸೇ ಹೊಟ್ಟೋಗಿದೆ, ಚೇಂಜ್ ಆಗೋಗಿದೆ ನೋಡಿ. ನಿದ್ದೆ ಕೆಟ್ಟು ಅಮ್ಮ ಮನೇಲಿದ್ದೀನಿ. ಅಮ್ಮ ಮನೇಲಿ ಇವತ್ತು ಕರಗ, ಹೂವಿನ ಕರಗ. ಸೊ ಹಂಗಾಗಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ತೋರಿಸ್ತೀನಿ ನೋಡಿ ಯಾರಿದ್ದಾರೆ ನೋಡಿ. ರಶ್ಮಿದು ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಇದ್ದಾಳೆ. ಇಲ್ಲಿ ಒಡೆಯಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಸಂಧ್ಯಾ, ನನ್ನ ಕಸಿನ್ ವೈಫ್ ಸಂಧ್ಯಾ. ಇದು ಚೈತ್ರ ಅಂತ ಹೇಳಿ ನನ್ನ ಕಸಿನ್ ವೈಫ್. ಅವಳು ಇದು ನಮ್ಮ ಅತ್ತೆ, ನಮ್ಮ ಸೋದರತ್ತೆ. ಇದು ನಿವೇದಿತಾ, ನಮ್ಮಣ್ಣ ಮಿಸ್ಸಸ್ಸು. ಇದು ನಮ್ಮ ರಕ್ಷಾ ಬೇಬಿ ನೋಡಿ ಹೆಂಗೆ ಅವಳು ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಮಲ್ಗು ಅಂದರೆ ಇನ್ನೂ ಮಲ್ಗೆ ಇಲ್ಲ, ನಿದ್ದೆ ಕೆಟ್ಟಿ ರಾತ್ರಿ ದೀಪೋತ್ಸವ ಇತ್ತು. ಸೊ ನೋಡಿ ಆದ್ರೂ ಎದ್ದೇ ಇದ್ದಾಳೆ. ದೇವ್ರ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡಿದ್ರು ನೋಡಿ. ನಾನೀಗ ಪಲಾವ್ ಮಾಡಬೇಕು. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ. ಮಸಾಲೆ ಪಲಾವ್ಗೆ ನಾಟಿ ಮಸಾಲೆ ಪಲಾವ್ ಮಾಡ್ತಾ ಇರೋದು. ಹಾಗಾಗಿ ಎಲ್ಲ ರುಬ್ಬೋದಕ್ಕೋಸ್ಕರ ರೆಡಿ ಮಾಡಿದ್ದೀನಿ ಮಸಾಲೆ. ಇದೆಲ್ಲ ರುಬ್ಕೊಂಡು ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅಲ್ಲಿ ವಡೆ ಸುಡೋದಕ್ಕೆ ಸಂಜೆ ರೆಡಿ ಮಾಡ್ಕೊತಾ ಇದ್ದಾಳೆ ನೋಡಿ. ಪಲಾವ್ ಅಕ್ಕಿ ತೊಳಿತಾ ಇದ್ದಾಳೆ. ಹಾಯ್ ಸಣ್ಣ ಕುಟ್ಟಿ, ಹಾಯ್. ಬಾಯ್ ಸಣ್ಣಮ್ಮ, ಬಾಯ್ ಬಾಯ್ ಅಪ್ಪಯ್ಯೋಯ್. ಇನ್ನೊರಟಿ ಸಣ್ಣ ಬಂಗಾರ ಹಿಂಗೆ ಬರೋ ದೇಶಿಕ್. ಇದು ನನ್ನ ಕಸಿನ್ ಮಗ ದೇಶಿಕ್ ಅಂತ. ಅವ್ನು ನನ್ನ ಕಸಿನ್ ಮುರಳಿ ಅಂತ. ಹಾಯ್ ಮಾಡು ಮುರಳಿ. ದೇಶಿಕ್ ನೀ ಸೊಣ್ಣ ಸೊಂಡ ಸ್ಮೈಲ್ ಕುಕ್ರ, ಸ್ಮೈಲ್ ಕುಕ್ರ. ಹಾಂ, ಕ್ಯೂಟಿ ಬೇಬಿ. ಪಲಾವ್ ರೆಡಿ ಆಗೋಯ್ತು. ಇವರಿಬ್ರು ಕುತ್ಕೊಂಡು ವಡೆನ ಸುಡೋಕೆ ರೆಡಿ ಮಾಡಿಬಿಟ್ಟು ರೆಡಿ ಏನು ಸುಟ್ಟೇ ಬಿಟ್ರು ನೋಡಿ. ಅಮ್ಮ ಒಪ್ಪಟ್ಟು ಸುಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತೆ ತಟ್ಟಿ ಕೊಡ್ತಾ ಇದ್ದಾರೆ. ರಶ್ಮಿ ಊರನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ. ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ. ಇದು ಕಾಳು ಸಾಂಬಾರು. ಏನಪ್ಪ ಅಂದರೆ ಅವರೆಕಾಳು ನೇಣಾಕ್ಬಿಟ್ಟು ಕಳ್ಳೆ ಅವರೆಕಾಳು ಸಾಂಬಾರು. ಇದು ಹಿಂದೆ ನೋಡಿ ಒಂದು ಬರ್ತಡೇ ಸೆಲೆಬ್ರೇಷನ್ ನಡೀತಾ ಇದೆ. ಈ ಪಾಪು ದೇಶಿಕ್ ಬೇಬಿ ಇದ್ದಾನಲ್ವ, ಅವನದು ಅವತ್ತಿನ ದಿವಸನೇ ಬರ್ತ್ಡೇ ಇತ್ತು. ಸೊ ಹಾಗಾಗಿ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅವ್ನ ಬರ್ತ್ಡೇ, ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಎಲ್ಲರೂ ಸೇರಿಕೊಂಡು. ಅವನಿಗಿದೆ ಬರ್ತ್ಡೇ ನೋಡಿರೋದಲ್ವ. ಸೊ ಹಂಗಾಗಿ ಎಲ್ಲರನ್ನೂ ಸುತ್ತ ನೋಡ್ತಾ ಇದ್ದ, ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಮತ್ತು ನೋಡಿ ನಮ್ಮ ಚಾರಿತಾ ಮತ್ತು ನಮ್ಮ ಅಣ್ಣನ ಮಗಳು ರಕ್ಷಾ ಬೇಬಿ ದೇವಸ್ಥಾನ ಹತ್ರ ಹೊರಟಿದ್ವಿ. ಕರ್ಗ ಬರುತ್ತೆ ಅಂತ ಹೇಳಿ ನೈಟು. ಇಬ್ಬರು ಒಂದೇ ಥರ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಒಂದೇ ಥರ ಸ್ಟಿಚ್ ಮಾಡಿಸಿದ್ದೆ ಆ್ಯಕ್ಚುಲಿ. ಹಂಗಾಗಿ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಹೊರಟಿದ್ವಿ ನಮ್ಮನೆಯವರು, ನಾವು ಎಲ್ಲ ಕರ್ಗ ನೋಡೋಣ ಅಂತ ಹೇಳಿ. ಬೇಗನೆ ಬಂದುಬಿಟ್ಟು ಕರ್ಗ ಅಂತೂ
ಏನಪ್ಪ ಅಂತಂದರೆ ನಾವು ದೇವಸ್ಥಾನ ಬ್ಯಾಕ್ ಸೈಡ್ ಕುತ್ಕೊಬಿಡ್ತೀವಿ ವರ್ಷವೂ ಸಹ ಅಷ್ಟೇ. ಫ್ರಂಟ್ ಸೈಡ್ಗೆ ಹೋಗೋದಿಲ್ಲ, ಅಲ್ಲಿ ತುಂಬ ಚೆನ್ನಾಗಿರ್ತಾರೆ, ತುಂಬಾ ಜನ, ಸಿಕ್ಕಾಪಟ್ಟೆ ಜನ. ಹಾಗಾಗಿ ಬ್ಯಾಕ್ ಸೈಡೇ ಹೊಟ್ಟೋಗಿರ್ತೀವಿ ನಾವು, ನೋಡೋದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ. ಈ ವರ್ಷ ಹೇಳ್ಬೇಕಂದ್ರೆ ಅಲ್ಲೂ ಸಹ ಜನ ತುಂಬ ಜನ ಇದ್ದರು, ನೋಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆ ಥರ ಜನ ಇದ್ದರು. ಮತ್ತು ಮಾರ್ನಿಂಗ್ ಸ್ವಲ್ಪ ಫ್ರೀ ಆಗ್ತಾರೆ, ಮಾರ್ನಿಂಗು ಸಹ ಬ್ಯಾಕ್ ಸೈಡೇ ನಿಂತಿರ್ತೀವಿ, ಆರಾಮಾಗಿ ಕಣ್ ತುಂಬ ನೋಡ್ಬೋದು ದೇವ್ರನ್ನ. ಹಾಗೆ ನಾನು ಒಂದು ಸೆಲ್ಫಿ ವಿಡಿಯೋ ತೊಗೊತಾ ಇದ್ದೆ. ಎಲ್ಲ ಹೂವು ತೊಗೊಬಂದು, ಮಲ್ಲಿಗೆ ಹೂವು ತೊಗೊಬಂದು ದೇವ್ರಿಗೆ ಕಾಯ್ಕೊಂಡಿದ್ವಿ. ಏನು ಕರ್ಗ ಬರೋ ಸೌಂಡು ಗೊತ್ತಾಗತ್ತಲ್ವಾ, ಎಲ್ಲ ಗೋವಿಂದ ಕೂಗ್ತಾರೆ, ಗಂಟೆ ಸೌಂಡು, ಪೂಜೆ ಸೌಂಡ್ ಎಲ್ಲ ಕೇಳಿಸುತ್ತೆ. ಹಾಗಾಗಿ ನೋಡಿ ಹೂವು ಎಲ್ಲ ರೆಡಿ ಮಾಡಿಕೊಂಡು ಕಾಯ್ಕೊಂಡು ನಿಂತಿದ್ವಿ. ಹಾಗೆ ಕರಗ ಆಚೆ ಹೋದ್ಮೇಲೆ ನಾವು ದೇವಸ್ಥಾನದೊಳಗೆ ಹೋದ್ವಿ, ದೇವ್ರನ್ನ ನೋಡಿಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ. ದೇವಸ್ಥಾನದೊಳಗೂ ಜನ ಇದ್ದರು. ಆಮೇಲೆ ಸ್ವಲ್ಪ ಕ್ಲಿಯರ್ ಆದರೂ ಸ್ವಲ್ಪ ಹೊತ್ತು ಕುತ್ಕೊಬಿಟ್ವಿ ಸುಮ್ಮನೆ. ಕ್ಲಿಯರ್ ಆದಮೇಲೆ ದೇವ್ರನ್ನೆಲ್ಲ ನೋಡಿಕೊಂಡು ಆಮೇಲೆ ಹೊರಗೆ ಬಂದ್ವಿ. ಇದು ನೋಡಿ ಕಲರ್ ಮೆಹಂದಿ, ನಾವೆಲ್ಲ ಸಣ್ಣವರಿದ್ದವಾಗ ಹಾಕ್ಸ್ಕೊತಾ ಇದ್ವಿ. ಸೊ ಇವಾಗ ನಮ್ಮ ಮಕ್ಳಿಗೆ ಹಾಕ್ಸ್ತಾ ಇದ್ದೀವಿ, ಅವ್ರು ಹಾಕ್ಸ್ಕೊತೀವಿ ಅಂತ ಇಷ್ಟಪಟ್ಟರು. ಹಾಗಾಗಿ ನಮ್ಮ ಅಣ್ಣನ ಮಗಳಿಗೂ ನಮ್ಮ ಚಾರಿತಾಗಿಬ್ರಿಗೂ ಸೇರಿ ಹಾಕ್ಸ್ತಾ ಇದ್ದೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು, ಅವ್ರಿಗೂ ಅಷ್ಟೇ ಖುಷಿ ಆಯಿತು ಅದನ್ನು ಹಾಕ್ಸಿದ್ದು ನೋಡಿ. ಸುಮ್ಮನೆ ಸೈಲೆಂಟಿಗೆ ಹಾಕ್ಸ್ಕೊತಾ ಇದ್ಲು. ನಮ್ಮ ರಕ್ಷಣೂ ಅಷ್ಟೇ, ನಮ್ಮ ಚಾರಿತಾ ಡಿಸೈನ್ಸ್ ಎಲ್ಲ ಸೆಲೆಕ್ಷನ್ ಮಾಡ್ಕೊತಾ ಇದ್ಲು. ಅವಳು ಸಹ ಹಾಕ್ಸ್ಕೊಂಡ್ಲು. ನೋಡಿ ಎಷ್ಟು ನೀಟಾಗಿ, ಎಷ್ಟು ಕ್ಯೂಟಾಗಿ ಕಾಣಿಸುತ್ತಲ್ವ ಪುಟ್ಟ ಪುಟ್ಟ ಕೈಗೆ. ನಮಗಿದೊಂದು ಮೆಮೊರಿ, ನಾವು ಚಿಕ್ಕವರಿದ್ದವಾಗ ಹಾಕ್ಸ್ಕೊತಾ ಇದ್ವಿ. ಇವಾಗಲೂ ಅದು ಬರ್ತಾ ಇರ್ತಾರೆ ನೋಡಿ, ಈ ಥರ ಜಾತ್ರೆದಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವಾಗ ನಮ್ಮ ಮಕ್ಕಳು ಹಾಕ್ಸ್ಕೊತಾ ಇದ್ದಾರೆ ಅಂತಂದರೆ ಅದೊಂದು ನಮಗೂ ಮೆಮೊರಿ, ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಮನೆ ಹತ್ರ ಬಂದು ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಆಲ್ಮೋಸ್ಟ್ ರಂಗೋಲಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಅದು ಪವನ್, ನನ್ನ ಕಸಿನು. ಪವನ್ ಇಲ್ಲಿ ನೋಡು, ಅವನು ನಾನಿಬ್ಬರೇ ಹಾಕ್ತಿದ್ದೀವಿ ಈ ಸಲ ರಂಗೋಲಿನ. ಎಲ್ಲ ಊರಲ್ಲೂ ಒಂದೇ ಸಮನೆ ಹಬ್ಬ ಬಿದ್ದಿರೋದ್ರಿಂದ ಪಾಪ ಎಲ್ಲರಿಗೂ ನಿದ್ದೆ ಕೆಟ್ಟು ಎಲ್ಲ ಮಲಗಿದ್ದಾರೆ. ಇಬ್ಬರೇ ಟ್ರೈ ಮಾಡಿ ಹಾಕ್ತಾ ಇದ್ದೀವಿ. ಫೈನಲಿ ಡಿಸೈನ್ ಬಂದಮೇಲೆ ಹೇಗಂತ ತೋರಿಸ್ತೀನಿ. ಫೈನಲಿ ರಂಗೋಲಿ ಈ ರೀತಿ ಬಿಟ್ಟಿದ್ದೀವಿ ನೋಡಿ. ನಾನು ಪವನ್ ಸೇರಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಬಿಡ್ತಿದ್ದೆ ವರ್ಷನೂ. ಆ್ಯಕ್ಚುಲಿ ಈ ವರ್ಷ ಆಗಲಿಲ್ಲ, ಒಂದು ವಾಯ್ಸೇ ಬರ್ತಿಲ್ಲ ನೋಡಿ. ಟೈಮ್ ಮಾರ್ನಿಂಗ್ 5 o'clock ಆಗಿದೆ. ಈ ವರ್ಷ ಎಷ್ಟಾಗುತ್ತೋ ಅಷ್ಟು ಬಿಡಿಸೋಣ ಅಂತ ಬಿಡಿಸಿದ್ದೀನಿ.
ಅಫ್ಕೋರ್ಸ್ ನನಗೆ ಹೆಪ್ಕೊಡಿ ಇಲ್ಲೂ ಕರ್ಗ. ನೈಟ್ ಎಲ್ಲ ನಿದ್ದೆ ಇರಲಿಲ್ಲ, ಇಲ್ಲೂ ಬಂದು ಹಾಗೆ ಕರ್ಗ. ಸೊ ನೈಟಲ್ವ ಇರೋದು, ನಿದ್ದೆಗೆ ತಡೆಯೋಕ್ಕಾಗಲಿಲ್ಲ ನಿಜವಾಗ್ಲೂ. ಆದರೂ ನಿದ್ದೆಗಿಟ್ಟಿದ್ದೀವಿ, ಈಗ ಹಾಕಿದ್ದೀವಿ ನೋಡಿ. ಈಗ ನೋಡಿ ಮಲ್ಲಿಗೆ ಎದ್ದು ನಮ್ಮಣ್ಣ ಮಿಸ್ಸಸ್ ನಿವೇದಿತಾ ಅದೇ ರಶ್ಮಿ ನಮ್ಮನೆಯವರು ಅವರು ಜಾಯಿನ್ ಆಗಿ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಡಿಸೈನ್ ಹೀಗಾಗಿ ಅದು ಇಂಟ್ರೆನ್ಸ್ ಕರಗದಮ್ಮ ನಡ್ಕೊ ಬರೋ ಥರ ಸಾರಿ ಮಾಡ್ತಾಯಿದ್ದೀವಿ ಡಿಸೈನು. ಫೈನಲಿ ಫಿನಿಶ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಕರಗ ಹೊರಗೆ ಹೋಗುತ್ತಲ್ವಾ, ಸೊ ಹಂಗಾಗಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಕೇಳುತ್ತಾಯೇ ಕಾಳು ಸತೆ ಕಡಿತಿದರೆ ತಾಯೇ ತಂದಿನ ತಂದಿನ ತಂದಿನ.
ಕರಗ ಇಳಿಸಿದ್ಮೇಲೆ ಆಚೆ ಕರಗದಪ್ಪ ಸ್ವಾಮಿ ಕೂತಿರ್ತಾರಲ್ವ, ಎಲ್ಲರೂ ಆಶೀರ್ವಾದ ತೊಗೊತಿರ್ತಾರೆ, ಕಾಲಿಗೆ ನಮಸ್ಕಾರ ಮಾಡಿ ಹಾಗೆ ಮಗುನ ಕೊಟ್ಟು ಸಹ ಆಶೀರ್ವಾದ ಮಾಡ್ಕೊತಿರ್ತಾರೆ. ಹಾಗಾಗಿ ನೋಡಿ ಮಗುನೆಲ್ಲ ಕೊಟ್ಟಿದ್ದಾರೆ ಅವ್ರ ಕೈಗೆ. ಇದಾದಮೇಲೆ ನೋಡಿ ಇನ್ನೊಂದು ಪಾಪು ಸಹ ಕೊಡ್ತಾ ಇದ್ದಾರೆ, ಕೊಟ್ಟು ಆಶೀರ್ವಾದ ತೊಗೊತಾ ಇರ್ತಾರೆ. ಪಾಪು ಹೋಗಬೇಕು ಅಂದರೆ ನೋಡಿ. ಇದಾದಮೇಲೆ ಏನಪ್ಪ ಅಂತಂದರೆ ನಮ್ಮ ಅಣ್ಣ ಪಾಪು ತುಂಬ ಅಳ್ತಾ ಇದ್ದ, ಮನೆಗೆ ಹೋಗ್ಬಿಡ್ತೀನಿ ಅಂತ ಇದ್ಲು ನಮ್ಮ ನಿವೇದಿತಾ. ಸೊ ಹಂಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಬಂದಳು. ನೋಡಿ ಅವನೇ ನಮ್ಮ ಅಣ್ಣ ಪಾಪು ತುಂಬ ಅಳ್ತಾ ಇದ್ದ, ಏನು ಅಂತ ಗೊತ್ತಿಲ್ಲ. ಸ್ವಾಮಿಯವ್ರ ಕೈ ಕೊಟ್ಟಿದ ತಕ್ಷಣ ತುಂಬ ಸೈಲೆಂಟ್ ಆಗೋದೆ. ಅಲ್ಲಿ ಬರೋಷ್ಟೊತ್ತಿಗೆ ಎಲ್ಲ ನೋಡಿ ಕೂತಿದ್ರೆ ಸುಮ್ಮನೆ ಸೈಲೆಂಟಾಗಿ ಎಷ್ಟು ಕ್ಯೂಟಾಗಿ ಕೂತಿದ್ದು, ನಾವು ಸುಮ್ಮನೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟ ನೋಡಿ, ಸೈಲೆಂಟೇ ಆಗೋಗಿದ್ದ, ಸೈಲೆಂಟಾಗಿ ಕೂತಿದ್ದ. ಅದೇ ಟೈಮಿಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ಈ ಸೈಡ್ ತಿರುಗಿ ನೋಡ್ತಾರೆ ನೋಡಿ ಎಷ್ಟು ಕ್ಯೂಟಾಗಿ. ಮತ್ತು ಕರಗದಪ್ಪ ಸ್ವಾಮಿ ಇದ್ದಾರಲ್ವಾ, ಅವರ ಮನೆ ಹತ್ರ ಒಂದು ಶಾಸ್ತ್ರ ಇರುತ್ತೆ. ಈಗ ಕರಗ ಎಲ್ಲ ಇಳಿಸಿದ್ಮೇಲೆ ಎಲ್ಲರೂ ಹೊರಡ್ತಾರೆ ಇವಾಗ ಅಲ್ಲಿಗೆ, ಇಲ್ಲೆಲ್ಲ ಮುಗಿಸ್ಕೊಂಡು. ನಾವು ವರ್ಷ ಹೋಗ್ತಾ ಇದ್ವಿ, ಈ ವರ್ಷ ಹೋಗೋದಿಲ್ಲ. ಯಾಕಪ್ಪ ಅಂತಂದರೆ ನಿದ್ದೆಗೆಟ್ಟಿದ್ವಲ್ಲ, ನಮಗೂ ತುಂಬ ನಿದ್ದೆ ಬರ್ತಾಯಿತ್ತು, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಸಂಜೆ ಗುಟ್ಲಕಾಯಿ ಇರುತ್ತೆ, ಮತ್ತು ಕೊಡಿಮರ ಇಳಿಸೋದಿರುತ್ತೆ. ಆಗ ಮನೆಗೆ ಬರ್ತಾರೆ, ಉಟ್ಲಕಾಯಿ ಅಲ್ಲಿಂದನೇ ಬರುತ್ತೆ. ಸೊ ಹಾಗಾಗಿ ಮತ್ತೆ ನಾವು ಹಿಂಗೆ ನೀರೆಲ್ಲ ತೊಗೊಬರ್ಬೇಕಾಗುತ್ತೆ, ಮತ್ತು ನಿದ್ದೆಗೆಟ್ಟರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ನಾವು ಈ ವರ್ಷ ಹೋಗಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.